MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಕೋಟಿ ಕೋಟಿ ಭಾರತೀಯರ ಹಾರೈಕೆಯಂತೆಯೇ ಭಾರತ ಕೂಡ ಪಾಕಿಸ್ತಾನಕ್ಕೆ ಆರಂಭಿಕ ಆಘಾತವನ್ನ ಕೊಟ್ಟಿದೆ. 64 ರನ್ ಪೇರಿಸಿರುವಂತಹ ಪಾಕಿಸ್ತಾನ ಸದ್ಯ 5 ವಿಕೆಟ್ಗಳನ್ನು ಕಳೆದುಕೊಂಡಿದೆ. 12ನೇ ಓವರ್ ಚಾಲ್ತಿಯಲ್ಲಿದೆ ಅಂತ ಕಾಣಿಸುತ್ತೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡೋದಾದ್ರೆ ಜಾತಿ ಗಣತಿ. ಈ ಹಿಂದೆ ಸಮರ್ಪಕವಾಗಿ ಜಾತಿ ಗಣತಿ ನಡೆಸಿಲ್ಲ ಅಂತ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತೆ ಜಾತಿ ಗಣತಿಗೆ ಮುಂದಾಗಿದೆ. ಜಾತಿ ಗಣತಿ ನಡೆಸೋದಕ್ಕೆ ಮನೆ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದೆ. ಆದರೆ ಅದರ ಜೊತೆಗೆ ಜಾತಿ ಮತ್ತು ಧರ್ಮದ ವಿಚಾರವಾಗಿ ವಿವಾದ ಅಂಟ್ಕೊಂಡಿದೆ. ಹಾಗಾದ್ರೆ ಏನಿದು? ಸರ್ಕಾರ ಹೊರಡಿಸಿರುವಂತಹ ಸಮೀಕ್ಷೆಯ ಕೈಪಿಡಿಯಲ್ಲಿ ಏನಿದೆ? ಯಾಕೆ ವಿವಾದದ ರೂಪ ಎಗೇನ್ ಪಡಿತಾ ಇದೆ? ಇಲ್ಲಿದೆ ನೋಡಿ ರಿಪೋರ್ಟ್. ಜಾತಿ ಗಣತಿ. ರಾಜ್ಯದಲ್ಲಿ ಜಾತಿ ಗಣತಿಗೆ ವೇದಿಕೆ ಸಜ್ಜಾಗಿದೆ. ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗಿದೆ. ನವರಾತ್ರಿ ಆರಂಭವಾಗ್ತಿದ್ದಂತೆ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಹೆಸರಿನಲ್ಲಿ ಜಾತಿ ಗಣತಿ ನಡೆಯಲಿದೆ. ಈ ಜಾತಿ ಗಣತಿಗೆ 60 ಪ್ರಶ್ನೆಗಳು ಸಿದ್ಧವಾಗಿದೆ. 60 ಪ್ರಶ್ನೆ ಏನೇ ಇರಲಿ, ಆದ್ರೆ ಧರ್ಮ ಮತ್ತು ಜಾತಿ ಬಗ್ಗೆ ಸೃಷ್ಟಿಸಿರೋ ಕಾಲಂ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚು ಹೊತ್ತಿಸಿದೆ. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಭುಗಿಲೆದ್ದ ಕಿಚ್ಚು. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರು, ಸರ್ಕಾರದ ವಿರುದ್ಧ ಆಕ್ರೋಶ. ಹಿಂದೂಗಳ ನಡುವೆ ಕ್ರೈಸ್ತರನ್ನ ನುಗ್ಗಿಸುವ ಹುನ್ನಾರ ಎಂದು ಕಿಡಿ. ಹೌದು, ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗ್ತಿದೆ. ಜಾತಿ ಗಣತಿ ನಡೆಸುವ ಬಗ್ಗೆ ಸರ್ಕಾರ ಕೈಪಿಡಿ ಬಿಡುಗಡೆ ಮಾಡಿದೆ. ಈ ಕೈಪಿಡಿಯಲ್ಲಿ ಜಾತಿಗಳ ಪಟ್ಟಿಯೂ ಸೇರಿದೆ. ಈ ಪಟ್ಟಿಯಲ್ಲಿರೋ ಕೆಲ ಜಾತಿಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಯಾಕಂದ್ರೆ ಸರ್ಕಾರ ರಾಜ್ಯದಲ್ಲಿ ಗುರುತಿಸಿರುವ ಜಾತಿ ಮತ್ತು ಉಪಜಾತಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು, ಈ ಪಟ್ಟಿಯಲ್ಲಿ ಕೆಲ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ನಮೂದಿಸಲಾಗಿದೆ. ಅಂದ್ರೆ ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಜಂಗಮ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್ ಅಷ್ಟೇ ಯಾಕೆ, ಒಕ್ಕಲಿಗ ಕ್ರಿಶ್ಚಿಯನ್, ವಿಶ್ವಕರ್ಮ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಉಲ್ಲೇಖವಿದೆ. ಈ ಪಟ್ಟಿಯೇ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂಗಳ ಜಾತಿಗಳ ನಡುವೆ ಕ್ರಿಶ್ಚಿಯನ್ ನುಗ್ಗಿಸುವ ಹುನ್ನಾರ ಹೆಸರಿನಡಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಹೋರಾಟಕ್ಕೆ ಕರೆ ನೀಡಿದೆ. ಸೆಪ್ಟೆಂಬರ್ 16ರಂದು ಬೆಂಗಳೂರಿನಲ್ಲಿ ಸಭೆ ನಡೆಸಲು ಮುಂದಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ನಾವು ಕಾಲಂ ಕೊಟ್ಟಿದ್ದೇವೆ, ಅವರು ಏನ್ ಬರೀತಾರೋ ಬರೆಯಲಿ ಎಂದಿದ್ದಾರೆ. ನೀನು ಏನ್ ಬರೀತಾರೆ ಬರೀಲಿ, ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದ್ಯಾ ಅಂತ ಇಟ್ಕೊಳ್ಳೋಣ. ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು, ಅವನು ಕನ್ವರ್ಟೆಡ್ ಕ್ರಿಶ್ಚಿಯನ್. ತಾಕತ್ತಿದ್ರೆ ಮುಸ್ಲಿಮರಲ್ಲೂ ಇದೇ ರೀತಿ ಪಟ್ಟಿ ಮಾಡಿ ಜೋಶಿ ಸವಾಲ್. ನೋಡ್ರಿ, ಇದು ಬಹಳ ತಪ್ಪಿದು. ಹಂಗಿದ್ರೆ ಮುಸಲ್ಮಾನರದ್ದು ಮಾಡಿ. ಮುಸಲ್ಮಾನರಾಗೂ ಬಹಳ ಜಾತಿ ಅವ. ಮುಸಲ್ಮಾನರಾಗ ಜಾತಿ ಇಲ್ಲನ, ನಮ್ಗಿಂತ ಜಾಸ್ತಿ ಅದ. ಇವತ್ತಿಗೂ ಅಲ್ಲೂ ಅನ್ಟಚಬಿಲಿಟಿ ಅದ. ಅಲ್ಲೂ ಮಾಡ್ರಿ ಜಾತಿ, ಅಲ್ಲೂ ಒಳ ಜಾತಿ ಮಾಡಿರಲ್ಲ, ಅಲ್ಲೂ ಮಾಡಬಹುದು ಸರ್ಕಾರ ತಾಕತ್ತಿದ್ರ. ಆದರೆ ಈ ಸರ್ಕಾರ ಹಿಂದುತ್ವ ವಿರೋಧಿ ಸರ್ಕಾರ ಆಗಿದೆ. ಈ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರನ್ನ ಓಲೈಕೆ ಮಾಡಲಿಕ್ಕಾಗಿ ಜಾತಿಗೂ ಕ್ರೈಸ್ತರನ್ನ ಜೋಡಿಸ್ತಾ ಇದೆ. ಹೀಗೆ ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಸೇರಿಸಿರೋದಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಪ್ರಶ್ನಿಸಿದ್ದಾರೆ. ಯಾರು ಕನ್ವರ್ಟ್ ಆಗಿದ್ದಾರೋ ಅವರಿಗೆ ಅನ್ವಯಿಸುತ್ತೆ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕ್ಯಾಸ್ಟ್ ಸೆನ್ಸಸ್ ಕಮಿಷನ್ ಆಯೋಗ ಯಾವ ಕಾನೂನಲ್ಲಿ ಅವಕಾಶ ಇದೆ ಹೇಳಿ? ಕುರುಬ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ? ನನಗೂ ಗೊತ್ತಾಗ್ಬೇಕು. ಯಾವ್ದಕ್ಕೆ ಅವಕಾಶ ಇಲ್ಲ ಅದನ್ನ ಅವಕಾಶ ಮಾಡ್ಕೊಡ್ತೀನಿ ಅಂತ ಆಯೋಗ ಹೇಳ್ತಿರಲ್ಲ, ಯಾವ ಆಯೋಗ ಇದು? ಯಾವ ಮಹಾನ್ ಬರೋ ಆಯೋಗ ಅಂತ ನನಗೂ ಗೊತ್ತಿಲ್ಲ. ಅದೊಂದು ಧರ್ಮದ ರೀತಿಯಲ್ಲಿ ಒಂದು ಕಾಲಂ ಕ್ರಿಯೇಟ್ ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ, ರಾಜಕೀಯ ಪ್ರೇರಿತವಾಗಿದೆ. ನಂಬರ್ 1. ನಂಬರ್ 2, ಕನ್ವರ್ಷನ್ ಈ ಕಡೆಯಿಂದ ಆಗಿರ್ತದೆ, ಆ ಕಡೆನೂ ಆಗಿರ್ತದೆ. ಆದರೆ ಕೇವಲ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ಯಾಕೆ ಇವರು ಒತ್ತು ಕೊಡ್ತಾ ಇದ್ದಾರೆ? ಮತ್ತು ಮುಖ್ಯಮಂತ್ರಿಗಳು ಯಾವ ಕಾನೂನಲ್ಲಿದೆ, ಯಾವ ಸಂವಿಧಾನದಲ್ಲಿದೆ, ಯಾರು ಇದನ್ನು ಕೊಟ್ಟರು? ಯಾರು 4 ಜನ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಇದ್ದವರು ಸಲಹೆ ಕೊಟ್ಟರೆ ಅದನ್ನು ಸೇರಿಸುವಂಥದ್ದು. ಯಾರು ಕನ್ವರ್ಟ್ ಆಗಿದ್ದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಮುಸಲ್ಮಾನಿಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ.
ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ? ಹಾಗಾದ್ರೆ ನಾನು ಇನ್ನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ? ಯಾರು ಕನ್ವರ್ಟ್ ಆಗಿರ್ತಾರೋ ಅವರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಸಿಎಂ ಜಾತಿ ಸೇರ್ಪಡೆ ವಿಚಾರವನ್ನ ಸಮರ್ಥಿಸಿದ್ದಾರೆ. ಇದೇ ವೇಳೆ ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ರೆ ಯಾಕೆ ಮತಾಂತರ ಆಗ್ತಾರೆ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಸವರಾಜ ಬೊಮ್ಮಾಯಿ, ಸಮಾನತೆ ಪ್ರಶ್ನೆಯಲ್ಲ, ಬಡತನದ ದುರ್ಬಳಕೆಯಾಗುತ್ತೆ ಎಂದು ಕಾಯ್ದೆ ತಂದಿದ್ದೇವೆ ಎಂದಿದ್ದಾರೆ. ಇನ್ನು ನಿಮ್ಮ ಹೇಳಿಕೆ ಮತಾಂತರಕ್ಕೆ ಪ್ರಚೋದನೆ ನೀಡಿದಂತಿದೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ಸಮಾನತೆಯ ಪ್ರಶ್ನೆ ಅಲ್ಲ, ಆಸೆ ಆಮೇಷ ಒಡ್ಡುವಂಥ ಬಡತನವನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಬಡತನವನ್ನು ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವರ ಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆಸೆ ಆಮೇಷ ಒಡ್ಡಿ ಮಾಡಿದ್ದಾರೆ. ಮತಾಂತರ ಬಗ್ಗೆ ಮಾತನಾಡುತ್ತಾ ಸಿಎಂ ಸಿದ್ದರಾಮಯ್ಯ, ನಾನು ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದೇನೆ ಎಂದಿಟ್ಟುಕೊಳ್ಳಿ ಅಂತ ಉದಾಹರಣೆ ನೀಡಿದ್ರು. ಇದಕ್ಕೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಈಗ ನಾನು ಹಿಂದೂ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ. ಉದಾಹರಣೆಗೆ ಹೇಳ್ತಾ ಇರೋದು. ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿವಲ್ಲ, ಅದು ಆಗಲಿ. ಈಗ ಆಗ್ಯಾರ ತಿಳಿಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಹೊಟ್ಟುತ್ತೋಳಿ. ಇನ್ನು ಜಾತಿ ಗಣತಿ ಬೆನ್ನಲ್ಲೇ ಲಿಂಗಾಯತ ಧರ್ಮ ದಂಗಲ್ ಸಹ ಶುರುವಾದಂತೆ ಕಾಣ್ತಿದೆ. ಶುಕ್ರವಾರ ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಸಭೆ ಸೇರಿದ್ದ ಲಿಂಗಾಯತ ಮುಖಂಡರು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತರ ಏಕತಾ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಯಾವ ಹೆಸರು ಭರಿಸಬೇಕೆಂಬ ಸ್ಪಷ್ಟ ಸಂದೇಶ ನೀಡಲು ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಮತ್ತೊಂದೆಡೆ ದಾವಣಗೆರೆಯಲ್ಲಿ ಬಸವ ಬಳಗ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ, ಜಾತಿ ಕಾಲಂನಲ್ಲಿ ನಿಮ್ಮ ಉಪಜಾತಿ ಬರೆಸಿ ಎಂದು ಕರೆ ನೀಡಿದೆ. ಇನ್ನು ಸೆಪ್ಟೆಂಬರ್ 17ರಂದು ಬೆಂಗಳೂರಿನಲ್ಲಿ ಪಂಚಮಸಾಲಿ ಸಮುದಾಯದ ಸಭೆ ಕರೆಯಲಾಗಿದೆ ಅಂತ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಹೇಳಿದ್ದು, ಅಂದಿನ ಸಭೆಯಲ್ಲಿ ಜಾತಿ ಗಣತಿಯಲ್ಲಿ ಏನು ಬರೆಸಬೇಕೆಂದು ತೀರ್ಮಾನಿಸಲಾಗುತ್ತೆ ಎಂದಿದ್ದಾರೆ. ಈ 3 ಮಠಾಧೀಶರು, ಈ ಮಠದ ಜೊತೆಗಿರುವಂಥ ಸಂಘದವರು ಏನು ನಿರ್ಣಯ ತೆಗೆದುಕೊಳ್ತಾರೋ ಅದು ಪಂಚಮಸಾಲಿ ಸಮುದಾಯಕ್ಕೆ ಹೇಳಬೇಕಂತ ಹೊಟ್ಟಿದ್ದೀವಿ ನಾವು. ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ನಮ್ಮಲ್ಲಿ ಕ್ಲಾರಿಟಿ ಇದೆ. ನಮ್ಮ ಭಕ್ತರಿಗೆ ನಾವು ಕ್ಲಾರಿಟಿ ಕೊಡಬೇಕಂತಲೇ ಈ ಸಭೆಗಳನ್ನ ಮಾಡ್ತಾ ಇದ್ದೀವಿ, ಸಮಾಲೋಚನೆ ಮಾಡ್ತಾ ಇದ್ದೇವೆ. ಹೀಗೆ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಅಲ್ಲಲ್ಲಿ ಜ್ವಾಲೆ ಹೊತ್ತಿಕೊಳ್ತಿದೆ. ಮುಂದೆ ಇದು ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH